ಶಾಸಕ ಭರತ್ ರೆಡ್ಡಿ ವಿರುದ್ಧ ಸೋಮಶೇಖರ್ ರೆಡ್ಡಿ ಗುಡುಗಿದ್ದಾರೆ. ನೀನು ಬೇಕಾದ್ರೆ ನಿಮ್ಮ ಮನೆ ಮುಂದೆ ಬ್ಯಾನರ್ ಹಾಕು. ನೆನ್ನೆ ಗಲಾಟೆ ಮಾಡೋದಕ್ಕೆ ಅಂತಲೇ ಪ್ರೀ ಪ್ಲಾನ್ ಮಾಡಿ ಬಂದಿದ್ರು, ಅದಕ್ಕೋಸ್ಕರ ತಯಾರಿ ಮಾಡಿಕೊಂಡೇ ಬಂದಿದ್ರು. ಭರತ್ ರೆಡ್ಡಿಯನ್ನ ಬ್ಯಾನರ್ ಎಂಎಲ್ಎ ಅಂತ ಜನ ಕರೀತಾರೆ. ಭರತ್ ರೆಡ್ಡಿ ಸದ್ಯಕ್ಕೆ ಹೀರೋ ಆಗೋದಕ್ಕೆ ಹೊರಟಿದ್ದಾನೆ ಅಂತ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿರೋದು. ಇಂಥ ಕೇಸೇನು ನಮಗೆ ಹೊಸದಲ್ಲ. ಭರತ್ ರೆಡ್ಡಿ ಬಗ್ಗೆ ಆಕ್ರೋಶದ ಮಾತುಗಳನ್ನಾಡಿರೋದು. ಸಚಿವ ಜನಾರ್ದನ್ ರೆಡ್ಡಿ ಮೇಲೆ ನಡೆಯತಕ್ಕಂಥ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ಸೋಮಶೇಖರ್ ಅವರು ಬರ್ತಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ನಿನ್ನೆ ಘಟನೆ ನಡೆದಾಗ ನೀವು ಕೂಡ ಎಲ್ಲಿದ್ರಿ? ಎಲ್ಲಿಂದ ಶುರು ಆಯಿತು? ಏನಾಯ್ತು ಸರ್? ಬ್ಯಾನರು ವಾಲ್ಮೀಕಿ ಜಯಂತಿಯನ್ನು 3ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಅದು ಇನ್ನೊಂದು ಸ್ಟ್ಯಾಚು ಕೂಡಿಸಿ ಅದನ್ನು ಇಲ್ಲಿ ಬ್ಯಾನರು ಜನಾರ್ದನ್ ರೆಡ್ಡಿ ಮನೆ ಕಾಂಪೌಂಡ್ ಒಳಗೆ ಬಂದು ಬ್ಯಾನರ್ ಹಾಕಿದರು. ಅದನ್ನು ತೆಗಿಸಿ ಅಂತೇಳಿ ಹೇಳಿದ್ದೀವಿ. ಅವರು ಒಪ್ಕೊಂಡ್ರು, ತೆಗೆಸಿಬಿಟ್ರು. ಮತ್ತೆ ಅವನು ಸತೀಶ್ ರೆಡ್ಡಿ ಬಂದು ಒಂದು 10 ಮಂದಿ 20 ಮಂದಿನ ಹಾಕ್ಕೊಂಡು ಬಂದು ಇಲ್ಲಿ ಮತ್ತೆ ಬ್ಯಾನರ್ ಹಾಕ್ತೀನಿ ಅಂತೇಳಿ 4 ಬ್ಯಾನರ್ಗಳು ಹಾಕಿಸಿದ್ದ. ಅದನ್ನು ನಮ್ಮವರು ಕಿತ್ತಾಕಿದ್ರು. ಅಲ್ಲಿ ಗಲಾಟೆ ಒಬ್ರಿಗೊಬ್ರು ಸ್ಟಾರ್ಟ್ ಆಗಿದೆ. ಜನಾರ್ದನ್ ರೆಡ್ಡಿ ನೇರ ಒಂದು ಆರೋಪ ಮಾಡ್ತಾರೆ, ನನ್ನ ಕೊಲೆ ಸಂಚು ನಡೆದಿತ್ತು. ಅಂದರೆ ಇದು ಬ್ಯಾನರ್ ವಿಚಾರ ಅಲ್ಲ, ಬೇರೆ ಏನೋ ಇತ್ತು, ಮೊದಲಿಂದ ಏನು ಪ್ಲಾನ್ ಇತ್ತು ಅಂತ? ಪ್ಲ್ಯಾನ್ ಇತ್ತು, 100% ಜನಾರ್ದನ್ನ ಮುಗಿಸ್ಬೇಕಂತಾನೆ ಅವ್ರ ಪ್ಲ್ಯಾನ್ ಇತ್ತು. ಅದು ಹಂಗಾಗಿನೇ ಫೈರ್ ಆಗಿದ್ದು. ಅದು ಬುಲೆಟ್ ನಮ್ಮ ಜನಾರ್ದನ್ ಕೈಗೆ ಸಿಕ್ಕಿದ್ದು. ಸರ್, ಈಗ ಬುಲೆಟ್ ಹಾರಿದೆ, ಅದು ಬುಲೆಟ್ ಖಾಸಗಿ ಗನ್ಮೆಂಟ್ ಎಂಬುದು ಪೊಲೀಸರಿಗೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ಖಾಸಗಿ ಗನ್ಮೆಂಟ್ ನಿಮ್ಮ ಕಡೆಯವರ ಅವ್ರ ಕಡೆಯವರ ಅನ್ನೋದು ಪ್ರಶ್ನೆ ಸರ್. 100% ನೀವು ಒಂದು ಫೋರೆನ್ಸಿಕ್ ಲ್ಯಾಬ್ಗೆ ಅದು ಕಳಿಸಿದ್ರೆ ಬುಲೆಟ್ ಯಾರ್ದು ಅಂತ ಗೊತ್ತಾಗುತ್ತಲ್ಲ. ಹೌದು ಸರ್. ಈಗ ಈ ಘಟನೆ ಅಂದರೆ ನಿಮ್ಮ ಕುಟುಂಬಕ್ಕೆ ಅವ್ರ ಕುಟುಂಬ ವೈರತ್ವ ಇತ್ತು? ಅದು ವೈರತ್ವ ಇದೆ, ರಾಜಕೀಯವಾಗಿ ವೈರತ್ವ ಇದ್ದೇ ಇರುತ್ತೆ. ಅಲ್ಲಿ ಇಷ್ಟು ವಿಕೋಪಕ್ಕೆ ಕಾರಣ ಏನಂತ ಸರ್? ವಿಕೋಪಕ್ಕಂದ್ರೆ ಅವನು MLA ಏನಾಗಿದೆ ಅಂತಂದರೆ ಬಳ್ಳಾರಿನ ಹೇಗೆ ಮಾಡಿದ್ದಾನಂತಂದರೆ ಗಾಂಜಾ, ಭಯಂಕರವಾಗಿ ಗಾಂಜಾ ನಡೀತಾ ಇದೆ, ಇಸ್ಪೆಟ್ ಆಗ್ತಾ ಇದೆ, ಕ್ಲಬ್ಗಳಾಗಿದ್ದಾವೆ. ಆಮೇಲೆ ಓಪನ್ ಆಗಿ ಬರಿತಾ ಇದ್ದಾರೆ. ಆಮೇಲೆ ಕಳ್ಳ ಹಕ್ಕಿ ಅಂದರೆ ನಾವು ಪಡಿತರ ಹಕ್ಕಿನ ಅದು ತೊಗೊಂಡು ಅದು ಮಾಡ್ತಾ ಇದ್ದಾರೆ. ಸ್ಯಾಂಡಲ್ಲಿ ವಸೂಲು ಮಾಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎವ್ರಿ ಸ್ಟೇಷನಿಂದ ವಸೂಲು ಮಾಡ್ತಾ ಇದ್ದಾರೆ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಿಂದ ವಸೂಲು ಮಾಡ್ತಾ ಇದ್ದಾರೆ. RTO ಆಫೀಸಿಂದ ವಸೂಲು ಮಾಡ್ತಾರೆ. ಎಲ್ಲ ಭ್ರಷ್ಟ ಮುಕ್ತ ಬಳ್ಳಾರಿ ಮಾಡ್ತೀನಿ ಅಂತೇಳಿ ಅವನು ಹೇಳಿದ್ದು ಈಗ ಮಹಾಭ್ರಷ್ಟ MLA ಸಿಕ್ಕಿದ್ದಾನೆ ಬಳ್ಳಾರಿಗೆ ಅಂತೇಳಿ ಜನರು ಮಾತಾಡ್ಕೊಳ್ತಾರೆ. ಅದಕ್ಕೆ ತಡೆದಿದ್ದಕ್ಕೆ ಇದು ಈ ಥರ ಕೌಂಟರ್ ಆಗಿ ಅಂತ ಅಂದರೆ ಅದನ್ನೆಲ್ಲ ತಡೆಯೋ ಪ್ರಯತ್ನ ಮಾಡಿದ್ರು ಬಿಜೆಪಿಯಿಂದ ಅಥವಾ ನಿಮ್ಮ ಕಡೆಯಿಂದ? ನಾವು ಸ್ಟ್ರೈಕ್ ಮಾಡಿದೀವಲ್ಲ, ದೊಡ್ಡ ಸ್ಟ್ರೈಕ್ ಮಾಡಿದೀವಿ. ಅದನ್ನ ತಡಿಬೇಕು ಪೊಲೀಸರು ಅಂತೇಳಿ. ಡಿಪಾರ್ಟ್ಮೆಂಟ್ ಅವ್ರಿಗೆ ಕೈಲಿ ಆಗ್ತಾ ಇಲ್ಲ, ಅವ್ರ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಇದಾಗಿದೆ ಅಂತೀರಾ? 100% ಅದು ಕೂಡ ಮೈಂಡಲ್ಲಿ ಇರ್ತದೆ ಅವ್ರಿಗೆ. ಬ್ಯಾನರ್ ಒಂದು ನೆಪ ಅಷ್ಟೇ ಅವ್ರಿಗೆ. ಇದು ಮಾಜಿ ಶಾಸಕ ಸೋಮಶೇಖರ್ ಅವರು ಇರತಕ್ಕಂಥ ಒಂದು ಮಾತು. ಏನು ಕೇವಲ ಇದು ಬ್ಯಾನರ್ ನೆಪ ಮಾತ್ರ, ಆದರೆ ವೈಯಕ್ತಿಕ ದೇಶ ಮತ್ತು ಭರತ್ ರೆಡ್ಡಿ ಅವರ ನಿಲುವಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ಮಾತ್ರ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.